ಹುಬ್ಬಳ್ಳಿಯಲ್ಲಿ ಕಾವು ಹೆಚ್ಚಿಸಿದೆ ಲವ್ ಜಿಹಾದ್ ಪ್ರಕರಣ. ಹುಬ್ಬಳ್ಳಿಯ 3 ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಮೆಟ್ಟಿಲೇರಿದೆ. ಒಂದು ಅಶೋಕ್ ನಗರ, ಇನ್ನೊಂದು ವಿದ್ಯಾನಗರ, ಇನ್ನೊಂದು ಹಳೆ ಹುಬ್ಬಳ್ಳಿ. ಈ 3 ಪೊಲೀಸ್ ಠಾಣೆಯಲ್ಲೂ ಕೂಡ ದೊಡ್ಡ ಕಾವನ್ನ ಹೆಚ್ಚಿರೋದು ಲವ್ ಜಿಹಾದ್ ಪ್ರಕರಣ. ಅಶೋಕ್ ನಗರ, ವಿದ್ಯಾನಗರ, ಹಳೆ ಹುಬ್ಬಳ್ಳಿ 3 ಠಾಣೆಗಳಲ್ಲೂ ಕೂಡ ದೂರು ದಾಖಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನಿಂದ ಇವತ್ತು ತನಿಖೆ ಆರಂಭ ಆಗಿದೆ. ಹುಬ್ಬಳ್ಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇವತ್ತು ಭೇಟಿ ನೀಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನಿಂದ ತನಿಖೆ ಆರಂಭಿಸಲಾಗಿದೆ. ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಕಲೆ ಹಾಕೋರು ಇದ್ದಾರೆ. 3 ಠಾಣೆಗೂ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಕಮಿಷನರ್ ಪರಮೇಶ್ವರ್ಗೆ ರಿಪೋರ್ಟ್ನ ನೀಡಕ್ಕೆ ಸಜ್ಜಾಗ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್. ಲವ್ ಜಿಹಾದ್ ಪ್ರಕರಣ ಇದೆಯಲ್ಲ, ಇದು ಹುಬ್ಬಳ್ಳಿಯಲ್ಲಿ ಈಗ ಕಾವನ್ನ ಏರಿಸ್ತಾ ಇದೆ. 3 ಠಾಣೆಗಳು, ಒಂದು ಅಶೋಕ್ ನಗರ, 2ನೇದು ವಿದ್ಯಾನಗರ, 3ನೇದು ಹಳೆ ಹುಬ್ಬಳ್ಳಿ. ಈ 3 ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿನೋದ್, ಇವತ್ತು ಪರಮೇಶ್ವರ್ ಭೇಟಿ, ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಮಿಷನರ್ 3 ಠಾಣೆಗೂ ಭೇಟಿಯನ್ನು ನೀಡಿ ವರದಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ವರದಿ ಮೂಲಕ ಪರಮೇಶ್ವರ್ಗೆ ಮಾಹಿತಿ ನೀಡ್ತಾರೆ ಅನ್ನೋ ವಿಷಯ. ಆಕ್ಚುಲ್ ಆಗಿ ಲವ್ ಜಿಹಾದ್ ಇಷ್ಟೊಂದು ಕಾವು ಹೆಚ್ಚಿರೋದು ಯಾಕೆ? ಮಧುಸೂದನ್, ಹುಬ್ಬಳ್ಳಿಯಲ್ಲಿ ನಿಜಕ್ಕೂ ಹುಬ್ಬಳ್ಳಿ ಬಹಳ ಸೆನ್ಸಿಟಿವ್ ಪ್ಲೇಸ್. ಯಾಕಂತಂದ್ರೆ ಇಲ್ಲಿ ಯಾವುದೇ ಸಣ್ಣ ವಿಚಾರ ಕೂಡ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ತಲುಪುವಂಥದ್ದು. ಇಂಥ ಒಂದು ಹುಬ್ಬಳ್ಳಿಯಲ್ಲಿ ಈಗ ನಿನ್ನೆಯಿಂದ ಲವ್ ಜಿಹಾದ್ ಎಂಬ ಒಂದು ಕಾವು ಹೆಚ್ಚಾಗಿರುವಂಥದ್ದು ಮಧುಸೂದನ್. ಯಾಕಪ್ಪ ಅಂತ ನೋಡ್ತಾ ಹೋದ್ರೆ, ಏನು ಸಮೀರ್ ಎಂಬ ಯುವತಿಯರನ್ನ, ಏನು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಆತ ಲವ್ ಜಿಹಾದ್ ಬಲೆಗೆ ಬೀಳಿಸಿ ಅವ್ರ ಜೊತೆ ಸಂಬಂಧವನ್ನ ಬೆಳೆಸಿ ಈ ರೀತಿಯಾಗಿ ಬಳಸ್ಕೊಳ್ತಿದ್ದ ಅನ್ನೋ ಆರೋಪ ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಸದ್ದು ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಬೆಳಗ್ಗೆ ಸಮೀರ್ನನ್ನ ಹಿಂದೂ ಪರ ಸಂಘಟನೆಗಳು ಮನೆಗೆ ಹೋಗಿ ಆತನನ್ನ ಎಳೆದುಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಕೂಡ ಆರೋಪ ಕೂಡ ಈಗಾಗಲೇ ಹೆಚ್ಚಾಗಿ ಕೇಳಿ ಬಂದಿರುವಂತದ್ದು. ಅದ್ರ ಜೊತೆಗೆ ಏನು ಆ ಸಮೀರ್ನನ್ನ ಎಳ್ಕೊಂಡು ಬಂದು ಹಲ್ಲೆ ಮಾಡ್ತಾರೆ, ಈ ವಿಷಯ ಗೊತ್ತಾದ ಕೂಡಲೇ ಅವ್ರ ಮನೆಯವರು ಕೂಡ, ಸಮೀರ್ ಮನೆಯವರು ಯುವತಿಯ ಮನೆಗೆ ಹೋಗಿ, ಏನು ವಿಕಾಸ್ ನಗರದಲ್ಲಿದೆ, ಹುಬ್ಬಳ್ಳಿಯ ವಿಕಾಸ್ ನಗರದಲ್ಲಿರುವಂತ ಆ ಯುವತಿ ಮನೆಗೆ ಹೋಗಿ ಅಲ್ಲಿ ಕೂಡ ಗಲಾಟೆ ನಡೆಯುತ್ತೆ. ಆ ಗಲಾಟೆ ತೀವ್ರಕ್ಕೆ ಹೋಗಿ ಅಲ್ಲಿಂದ ನೇರವಾಗಿ ಏನು ಆ ಕುಟುಂಬಸ್ಥರನ್ನ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ದೊಡ್ಡ ದಾಂಧಲೆ ಕೂಡ ಆಗುತ್ತೆ. ಅಲ್ಲಿ ಹಿಂದೂ ಪರ ಸಂಘಟನೆಗಳು ಒಂದು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಕೂಡ ಆಗ್ತಾರೆ. ಅಲ್ಲಿ ಪೊಲೀಸ್ ಕಮಿಷನರ್ ಕೂಡ ಎನ್ ಶಶಿಕುಮಾರ್ ಬಂದು ಅಲ್ಲಿ ಎಲ್ಲವನ್ನ ಸಮಾಧಾನ ಪಡಿಸಿ ಅದಕ್ಕೆ ಏನು ದೂರನ್ನ ದಾಖಲಿಸುವಂತೆ ಸೂಚನೆ ಕೂಡ ನೀಡ್ತಾರೆ. ಎಲ್ಲವೂ ಕೂಡ ಆಗುತ್ತೆ. ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಹುಬ್ಬಳ್ಳಿಯಲ್ಲಿ ಈ ಒಂದು ಪ್ರಕರಣ ಸಾಕಷ್ಟು ಕಾವು ಹೆಚ್ಚಿಸಿರುವಂತದ್ದು. ಈಗಾಗಲೇ ಏನು ಹುಬ್ಬಳ್ಳಿಯ ಒಟ್ಟು 3 ಪೊಲೀಸ್ ಠಾಣೆಯಲ್ಲಿ ಈ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಆಗಿರುವಂತದ್ದು. ನಿನ್ನೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಗೆ ಏನು ಸಂಜೆ ವೇಳೆಗೆ ಯುವತಿ ಬಂದು ಆತನ ಮೇಲೆ ಅತ್ಯಾಚಾರ ಹಾಗೂ ಕಿರುಕುಳದ ಒಂದು ಪ್ರಕರಣವನ್ನು ಕೂಡ ದಾಖಲಿಸ್ತಾರೆ. ಒಟ್ಟು ಏನು ಈತನ ಮೇಲೆ, ಸಮೀರ್ ಮೇಲೆ ಈಗಾಗಲೇ 3 ಪ್ರಕರಣಗಳು ದಾಖಲಾಗಿರುವಂತದ್ದು. ಒಂದು ಅಶೋಕ್ ನಗರ ಹಾಗೂ ವಿದ್ಯಾನಗರದಲ್ಲಿ ಒಟ್ಟು 3 ಪ್ರಕರಣಗಳು ಈಗಾಗಲೇ ದಾಖಲಿಸಿರುವಂತದ್ದು. ಅದರ ಜೊತೆಗೆ ಸಮೀರ್ ಕುಟುಂಬಸ್ಥರು ಕೂಡ ಆತನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಆರೋಪದ ಮೇಲೆ ಈಗ ಅಶೋಕ್ ನಗರದಲ್ಲಿ ಕೂಡ ಒಂದು ಪ್ರಕರಣವನ್ನ ದಾಖಲಿಸಿರುವಂತದ್ದು. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಮಾರ್ಗದರ್ಶನದಲ್ಲಿ ಈಗಾಗಲೇ ಆ ಸಮೀರನನ್ನ ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತದ್ದು, ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಆದ್ರೆ ನಿನ್ನೆ ಹಲ್ಲೆ ಆದಂತಹ ಪರಿಸ್ಥಿತಿಯಲ್ಲಿ ಅದನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ನೀಡ್ತಾ ಇರುವಂತದ್ದು. ಈ ಎಲ್ಲ ಗೊಂದಲ ಸಾಕಷ್ಟು ಹುಬ್ಬಳ್ಳಿಯಲ್ಲಿ ಕಾವು ಹೆಚ್ಚಿಸಿರುವಂತದ್ದು ಮಧುಸೂದನ್. ಧನ್ಯವಾದ ವಿನೋದ್ ನಿಮ್ಮ ಮಾಹಿತಿಗೆ.